ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇಲ್ಲಿ ತನಕ ನಾವು ಒಂದು ಬಹಳ ತೀವ್ರತರವಾದಂತಹ ಚರ್ಚೆಯನ್ನು ನೋಡ್ತಾ ಇದ್ವಿ. ಚಿತ್ರದುರ್ಗದ ಸೇವಾಲಾಲ್ ಮಠದ ಸರ್ದಾರ್ ಸ್ವಾಮೀಜಿಯ ಲವ್ವಿ ಡವಿ ವಿಚಾರವಾಗಿ ಸ್ವತಃ ಸೇವಾಲಾಲ್ ಸ್ವಾಮೀಜಿ ಅವರು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ತನಕ ನೊಂದ ಮಹಿಳೆ ಮಾತನಾಡಿದ್ಲು, ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅಂತ ಕೇಳೋಣ. ಸ್ವಾಮೀಜಿ, ಮತ್ತೆ ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೀವು ಒಂದು ಮಾತನ್ನು ಅವಾಗಿಂದ ಹೇಳ್ತಾ ಇದ್ರಿ, ನಮ್ಮ ಕುಲಬಾಂಧವೇ ನೀನು, ನನ್ನ ಕುಲಬಾಂಧವೇ ನೀವು, ಈ ಥರ ಆಗಬೇಡಿ. ಅಂದರೆ ನಿಮ್ಮ ಪ್ರಕಾರ ಬೇರೆ ಹೆಣ್ಮಕ್ಳು ಏನು ಬೇಕಾದರೂ ಆಗ್ಬೋದು, ನಿಮ್ಮ ಜಾತಿಯವ್ರು ಮಾತ್ರ ಚೆನ್ನಾಗಿರಬೇಕು ಅಂತನಾ? ನೋಡಿ, ನಮ್ಮ ಕುಲ ಬಾಂಧವ್ಯ ಅಂತ ಹೇಳಿ ನಾನು ಅವ್ರಿಗೆ ಸಾಂತ್ವನ ಹೇಳಿತ್ತಪ್ಪ. ಅಲ್ಲ, ಸಾಂತ್ವನ ಅಲ್ಲ ನೀವು ಹೇಳಿದ್ದು. ಅಲ್ಲಲ್ಲ, ನೀವು ಲೈವಲ್ಲೇ ಹೇಳಿದ್ರಿ, ನಮ್ಮ ಕುಲ ಬಾಂಧವ್ಯ ನೀನು ಹೀಗೆಲ್ಲ ಮಾಡಬಾರ್ದು, ನಮ್ಮ ಕುಲ ಬಾಂಧವ್ಯ ನೀನು ಹೀಗೆಲ್ಲ ಮಾಡು ಅಂದರೆ ಬೇರೆಯವ್ರು ಮಾಡ್ಬೋದು ಅಂತ. ಅದೇ ಅಲ್ರಪ್ಪ, ಈಗ ನಮ್ಮ ಕುಲ ಬಾಂಧವ್ಯ ಅಂತ ಹೇಳಿ ನಾನು ಅವರಿಗೆ ತುಂಬಾ ಹತ್ತಿರದಲ್ಲಿ ಕರ್ಕೊಂಡು ನನ್ನ ಮಾತನಾಡ. ಅಲ್ಲ, ಜಾತ್ಯತೀತ ತತ್ವಗಳನ್ನ ಬಿತ್ತಬೇಕಾದವರು ಸ್ವಾಮೀಜಿಗಳು ನೀವೇ ಮಾತುಗೊಂದ್ಸರ್ತಿ ನಮ್ಮ ಜಾತಿ ಅನ್ನೋದು ಎಷ್ಟರ ಮಟ್ಟಕ್ಕೆ ಸರಿ? ಇಲ್ಲರಪ್ಪ, ನನಗೆಲ್ಲ ಮಹಿಳೆಯರ ಬಗ್ಗೆ, ನಮ್ಮ ತಾಯಂದಿರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಈ ಹೆಣ್ಣು ಮಾಡೋದ್ರಿಂದ ಇಡೀ ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡ್ತಾ ಇದೆ. ನೋಡಿ, ನಾನು ಜಾತಿ ಅಂತ ನಾನು ಎಲ್ಲೂ ಹೇಳಿಲ್ಲ. ನೋಡಿ, ನೀವು ಎಲ್ಲೂ ಹೇಳಿಲ್ಲ ಅಂತಲೇ ಬಿಡಿ, ಈಗ ತಾನೇ ಹೇಳಿದ್ರಿ, ಲೈವಲ್ಲೇ ಹೇಳಿದ್ರಿ ನೀವು, ನಮ್ಮ ಕುಲ ಬಾಂಧವೇ, ನಮ್ಮ ಕುಲ. ಅದಕ್ಕೂ ಮೊದಲು ಹೇಳಿದ್ರಿ, ನಮ್ಮ ಕುಲ ಬಾಂಧವ್ರನ್ನೆಲ್ಲ ಸೇರಿಸ್ಕೊತೀನಿ ಜೊತೆಗೆ, ಯಾಕೆ ಬೇರೆಯವ್ರು ಬಂದು ನಿಮಗೆ ಮಾತಾಡಬಾರ್ದಾ? ಯಾಕೆ ಈ ಥರದ ಒಂದು ರೀತಿ ಬೀಜವನ್ನು ಯಾಕೆ ಜನರಲ್ಲಿ ಬಿತ್ತೀರಾ ನೀವು? ಯಾಕೆಂದ್ರೆ ಈಗ ಸತ್ಯಾಂಶ ಗೊತ್ತಾಗ್ಲಿ ಅಂತ ನನ್ನ ಕುಲ ಬಾಂಧವ. ಸತ್ಯಾಂಶ ನಿಮ್ಮ ಕುಲ ಬಾಂಧವ್ರಿಗೆ ಮಾತ್ರ ಗೊತ್ತಾದ್ರೆ ಸಾಕ? ಅಲ್ರಪ್ಪ, ಎಲ್ರು ನೋಡ್ಲಿ. ಮತ್ತೆ ಯಾಕೆ ನೀವು ಪದೇ ಯಾಕೆ ಹಂಗಂತೀರಾ ಅಂತ? ಎಲ್ಲರೂ ಇವತ್ತು ಸ್ವಾಮೀಜಿಗಳು ಹೇಗೆ ಅಂತೇಳಿ ಎಲ್ಲ ಕುಲ ಬಾಂಧವರು, ನಮ್ಮ ನಾಡಿನ ಎಲ್ಲ ಇತರೆ ನಮ್ಮ ಸರ್ವಧರ್ಮ ಬಂಧುಗಳಿಗೂ ಗೊತ್ತಿದೆ. ನಮ್ಮ ಬಾಂಧವರಿಗೆ ಅಷ್ಟೇ ಅಲ್ಲ, ಯಾರಿಗೆ ಬೇಕಾದರೂ ನೀವು ಕೇಳ್ಕೊಂಡು ಬನ್ನಿ, ನಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ, ಕೆಟ್ಟ ಕೆಲಸ ಮಾಡಿದ್ದಾರೆ, ಒಂದು ದ್ರೋಹ ಮಾಡಿದ್ದಾರೆ, ಯಾರಿಗಾದರೂ ಅನ್ಯಾಯ ಮಾಡಿದ್ದಾರೆ ಅಂತ ನೀವು ಕೇಳ್ಕೊಂಬನ್ನಿ. ಒಂದು ನನಗೆ ಓಕೆ ಆ ವಿಚಾರ ಬಿಡಿ ಸ್ವಾಮೀಜಿಗಳೇ. ಇವಾಗ ಆ ಹುಡುಗಿ ಮಾತನಾಡಿದ್ದು ಎಷ್ಟೊಂದು ನೇರವಾದಂತಹ ಆರೋಪಗಳನ್ನ ನಿಮ್ಮ ಎದುರುಗಡೆ ನಿಮಗೇ ಮಾಡಿದ್ರು, ಅದಕ್ಕೆ ತಾವೇನು ಹೇಳ್ತೀರಾ? ಮಣ್ಣು ಹಾಕಿ ಮುಚ್ಚಾಕ್ತೀನಿ ಅಂತ ಹೇಳಿದ್ದು, ನಾನು ಮನಸ್ಸು ಮಾಡಿದ್ರೆ 100 ಹೆಂಗಸರು ಬಂದು ನನ್ನ ಪಕ್ಕ ಮಲಗ್ತಾರೆ ಎಂದಿದ್ದು ಸುಳ್ಳ ಇವೆಲ್ಲ? ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಮಾತು. ದಯಮಾಡಿ ಅವರನ್ನ ಹುಟ್ಟಿಸ್ಕೊಂಡು ಮಾತನಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ಅಲ್ಲ, ಅದೇ ನಾನು ಕೇಳ್ತಿರೋದು. ಯಾಕೆ ಅಷ್ಟೊಂದು ತೀವ್ರತರವಾದ ಆರೋಪ ನಿಮ್ಮ ಮೇಲೆ? ಅಂದರೆ ನೀವೇನೋ ಅವ್ರ ಅಕ್ಕ ತಂಗಿನೋ ಯಾರನ್ನೋ ಒಬ್ಬರನ್ನ ಏನೋ ಒಂದು ಕೊಲೆ ಮಾಡಿಸಿ ಏನೋ ಒಂದು ಮಾಡಿಸಿರ್ಬೇಕು, ಅಷ್ಟು ನಿಮ್ಮ ಮೇಲೆ ಕೋಪ ಬರೋಕ್ಕೆ ಕಾರಣ ಏನು? ಅವ್ರನ್ನೇ ಮಾತಾಡಿಸಿ ನೀವು. ಅವ್ರ ಅಕ್ಕ ತಂಗಿಯವ್ರನ್ನ, ಅವ್ರು ಯಾರಾದರೂ ಬಂದು ಅವ್ರ ಬಳಗದವರು ಇದ್ದರೆ ಅವ್ರನ್ನೂ ಕೂಡ ಮಾತಾಡಿಸಿ. ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅವ್ರನ್ನೂ ಕೂಡ ನೀವು ಮಾತಾಡಿಸಿ. ಸರಿ, ನೀವು ಎಲ್ಲೋ ಒಂದು ಕಡೆ ಉದ್ವೇಗಕ್ಕೆ ಒಳಗಾದ್ರಿ, ಶಾಂತ ಚಿತ್ತದಿಂದ ಇರಲಿಲ್ಲ ನೀವು ಇವತ್ತಿನ ಮಾತಿನಲ್ಲಿ. ಎಲ್ಲೋ ಒಂದು ಕಡೆ ಆಕೆಯ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡೋದಕ್ಕೆ ಶುರು ಮಾಡಿದ್ರಿ. ನಿನ್ನ ಕ್ಯಾರೆಕ್ಟರ್ ಏನು ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ ಅಂತ. ಎಷ್ಟರ ಮಟ್ಟಕ್ಕೆ ಸರಿ? ಯಾಕಂದರೆ ನನಗೆ ಈ ರೀತಿ ನಡ್ಕೊಳ್ತಾರೆ, ಫೋನಿನ ಮೂಲಕ ನಾವು ಒಳ್ಳೆಯದನ್ನು ಹೇಳಿದ್ರೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ನಾಳೆ ಇನ್ನೊಬ್ರು ಬರ್ತಾರೆ ಇದೇ ರೀತಿಯಲ್ಲಿ. ನಾವು ಎಲ್ಲರಿಗೂ ಉತ್ತರ ಕೊಡೋಕ್ಕಾಗತ್ತಾ? ನಾಳೆ ಇವ್ರು ನೋಡಿ ಇನ್ನೊಬ್ಬರು ಮಾಡ್ತಾರೆ. ಇದನ್ನೇ ತಾಂತ್ರಿಕವಾಗಿ ಏನಾದರೂ ದುರುಪಯೋಗ ಪಡಿಸ್ಕೊಂಡು ಇನ್ನೂ ಬೇರೆ ರೀತಿಯಲ್ಲಿ. ಸರಿ, ಈಗ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದಾರಲ್ಲ ಸ್ವಾಮೀಜಿ, ನಿಮ್ಮ ಅವರ ನಡುವಿನ ಮಾತುಕತೆಗಳ ದಾಖಲೆ, ಆ ದಾಖಲೆಯಲ್ಲಿ ಇದೆ ಎಲ್ಲ ವಿಚಾರಗಳು. ನಾನು ಕೂಡ ಕೇಳಿದ್ದೀನಿ ಸ್ವತಃ. ಹಾಗಾದರೆ ಅದರಲ್ಲಿ ಮಾತಾಡ್ರವ್ರು ನೀವು ಅಲ್ವಾ? ನೋಡಿ, ಆ ಮಾತುಗಳಲ್ಲಿ ಏನು ರೆಕಾರ್ಡಿಂಗ್ ಮಾಡಿದಾರಲ್ಲ, ಆ ಮಾತಿನಲ್ಲಿ ನೀವು ಯಾವುದಾದ್ರೂ ನಮ್ಮ ಭಾಷೆ ಬರೋರಿಗೆ ತಾವು ಕೇಳಿ, ಆ ಹೆಣ್ಮಗಳಾಗಿ ಒಬ್ಬ ಗುರುಗಳಿಗೆ ನನಗೆ ಕುಡಿಯೋದಕ್ಕೆ ತಮ್ಮ ಕೊಡಿ, ನನಗೆ ಕುಡಿಸಿ, ನನಗೆ ಕುಡಿಯೋದಕ್ಕೆ ಭಾಳ ಆಸೆ ಆಗ್ತಾ ಇದೆ, ನನಗೆ ಕುಡಿಸಿ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಇರುವಂಥ ಮಾತುಗಳನ್ನು ನೀವು ಕೇಳಿರ್ಬೋದು ಬಹುಶಃ. ನೋಡಿ, ಹೌದು ಏನು ಮಟ್ಟಿಗಿದ್ದಾರೆ. ಒಂದು ಹೆಣ್ಣಾಗಿ ನನಗೆ ಕುಡಿಯೋದಕ್ಕೆ ಕೊಡಿ ಅಂತ ಹೇಳಿ ಕೇಳಿದ್ರೆ ನಾನು ಏನು ಹೇಳಬೇಕು? ನನಗೆ ಕುಡಿಯೋದಕ್ಕೆ ಕೊಡಿ ಅಂತ ಹೇಳ್ತಾರೆ ಒಂದು ಹೆಣ್ಣಾಗಿ. ಒಂದು ವಿದ್ಯಾವಂತೆ, ಒಬ್ಬ ಶಿಕ್ಷಕಿಯಾಗಿ ಕುಡಿಯೋದಕ್ಕೆ ಕೊಡಿ, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಇದು ಮಾಡಿ ಅದು ಮಾಡಿ ಅಂತ. ಅಲ್ಲ, ಇವಾಗ ಅವರು ಕುಡಿತಾರೋ ಬಿಡ್ತಾರೋ, ಈಗ ಅವರು ಹೊರಗಡೆ ಜಗತ್ನವರು ಬಿಟ್ಬಿಡಿ, ಅದನ್ನು ಕೇಳಿರೋದು ನಿಮ್ಮ ಹತ್ರ ತಾನೇ. ಅದನ್ನು ಅವರು ಅದೇನಪ್ಪ, ಈ ರೀತಿ ಫೋನಿನ ಮೂಲಕ ನಮಗೆ ಮಾನಸಿಕವಾಗಿ ಹಿಂಸೆ ಮಾಡಿದ್ರೆ ನಾನು ಏನು ಮಾಡಬೇಕಪ್ಪ? ಅಲ್ಲ, ಮಾನಸಿಕವಾಗಿ ಹಿಂಸೆ ಅಂತಂದ್ರೆ ನಿಮ್ಮ ಹತ್ರ ಅಷ್ಟು ಸಲಿಗೆ ಇದೆ ಅವರಿಗೆ? ಹಾಗಾದರೆ ಕುಡಿಯೋದಕ್ಕೆ ಕೊಡಿ ಅಂತ ಕೇಳೋಷ್ಟು ಸಲಿಗೆ ಇದೆ ನಿಮ್ಮ ಹತ್ರ? ಖಂಡಿತ ಸಲಿಗೆ ಅಲ್ಲ, ಅದು ದುರುಪಯೋಗ. ನೀವು ಕೂಡ ಅದಕ್ಕೆ ಪ್ರವೋಕ್ ಮಾಡೋ ರೀತಿಯಲ್ಲೇ ಮಾತನಾಡಿದಿರಲ್ಲ ಅಲ್ಲಿ.
ಇಲ್ರಪ್ಪ, ಖಂಡಿತ ಇಲ್ರಪ್ಪ. ಯಾಕಂತ ಹೇಳಿದ್ರೆ ಅವರು ಮತ್ತೆ ಮತ್ತೆ ನನಗೆ ಒತ್ತಡ ಮಾಡ್ತಾಯಿದ್ರು ಫೋನಿನ ಮೂಲಕ. ನೋಡಿ, ಕಾಲ್ ತೆಗೆದು ನೋಡಿ, ಅವ್ರ ಕಡೆಯಿಂದಲೇ ಬಂದಿರತಕ್ಕಂಥ ಕಾಲ್ ಅದು, ಅವರೇ ಫೋನ್ ಮಾಡಿರ್ತಕ್ಕಂತಹ ಕಾಲ್ಗಳು ಅವು. ನಾವು ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ಫೋನ್ ಹೋಗಿಲ್ಲ ಅವರಿಗೆ. ಅವರೇ ನನಗೆ ಮಾತನಾಡಿ ನೀವು ಮಾತನಾಡಿದ್ರೆ ನನಗೆ ಬೇಜಾರಾಗುತ್ತೆ, ನೀವು ಮಾತನಾಡಬೇಕು, ನೀವು ಮಾತನಾಡದೇ ಇದ್ದರೆ ನನಗೆ ಸಮಾಧಾನ ಆಗೋಲ್ಲ ಅಂತ ಮಾತನ್ನು ಹೇಳ್ತಾಯಿದ್ರು. ಓಕೆ, ಇನ್ನು ಮತ್ತೆ ನೀವು ನಿಮ್ಮ ಸಮುದಾಯದವರು ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ರಿ ಸ್ವಾಮೀಜಿಗಳೇ. ನಿಮ್ಮ ಸಮುದಾಯದ ಮುಖಂಡರೇ ಒಬ್ಬರು ಶ್ರೀಕಾಂತ್ ಅಂತ ನಮಗೆ ಕರೆ ಮಾಡಿದ್ದಾರೆ. ಖಂಡಿತ. ಶ್ರೀಕಾಂತ್, ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು. ನಿಮ್ಗೆ ಈಗಾಗಲೇ ವಿಚಾರ ಗಮನಕ್ಕೆ ಬಂದಿರಬಹುದು. ಬಂದಿದೆ ಸರ್ ನಮ್ಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಸ್ವಾಮೀಜಿಗೆ ಸನ್ಯಾಸತ್ವ ಅಂದ್ರೆ ಏನಂತಕ್ಕಂಥದ್ದು ಗೊತ್ತಿಲ್ಲ ಅವರಿಗೆ. ಸನ್ಯಾಸ ಅಂದ್ರೆ ಏನಂತ ಕೇಳ್ಬೇಕು ಅವ್ರ ಕಡೆ. ಅವ್ರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥವ್ರು ಯಾರು, ಅವ್ರಿಗೆ ಸನ್ಯಾಸ ಅಂದ್ರೆ ಏನು, ಇಂದಿನ ಆಧ್ಯಾತ್ಮಕದಲ್ಲಿ ಲೌಕಿಕ ಪ್ರಪಂಚದಲ್ಲಿ ತಾನು ಹೇಗ್ ಬದುಕಬೇಕು ಸನ್ಯಾಸ ಅಂತಕ್ಕಂಥದ್ದು ಅವರು ನನಗೆ ಹೇಳ್ಕೊಡ್ಬೇಕಾಗ್ತದೆ ಸರ್. ಯಾರು ಹೇಳ್ಕೊಡ್ಬೇಕು ನಿಮಗೆ? ಸ್ವಾಮಿಗಳು ಸ್ವಲ್ಪ ಹೇಳ್ಬೇಕು ನಮ್ಗೆ ಸನ್ಯಾಸ ಅಂದ್ರೆ ಏನು. ಅವರು ಸ್ವಾಮಿಗಳಾಗಿ ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದು ಸರಿನಾ? ಅವರು ಸನ್ಯಾಸ ಅಂತಕ್ಕಂಥದ್ದು ಅವ್ರು ಮಾಡಿದ್ಮೇಲೆ ಅವರು ಅವ್ರು ತನ್ನ ವೈಯಕ್ತಿಕವಾಗಿ ಆದಾಯ ಮಾಡ್ಕೊಳ್ತಿದ್ದಾರೆ ಹೊರತು ಯಾವುದೇ ಸಮಾಜಕ್ಕೆ ಯಾವುದೇ ಆದಾಯ ಮಾಡ್ಕೊಟ್ಟಿಲ್ಲ ಸ್ವಾಮಿಗಳು. ಅಲ್ಲ, ಇಲ್ಲಿ ತನಕ ಅವ್ರು ಹೇಳ್ತಾ ಇದ್ರು, ನಾನು ಯಾವುದೇ ಹುಡುಗಿ ಸವಾಸ ಮಾಡಿಲ್ಲ, ನನ್ನನ್ನು ಪ್ರೀತಿಸುವಂತ ಅವಳು ನಾನು ಹಿಂದೆ ಬಿದ್ದಿದ್ಲು, 16 ವರ್ಷದಿಂದ ನಾನು ಅವಳಿಗೆ ಬುದ್ಧಿವಾದ ಹೇಳ್ತಾ ಇದ್ದೀನಿ. ಯಾಕೋ ಇವೆಲ್ಲ ನಂಬೋದಕ್ಕೆ ದೂರವಾದ ವಿಚಾರಗಳು ಅಂತ ಅನ್ಸುತ್ತಾ ಅಂತ? ಸರ್, ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತಕ್ಕಂಥದ್ದು ಅಲ್ಲ ಇದು. ಅವರು ತನ್ನ ವೈಯಕ್ತಿಕವಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ ಸನ್ಯಾಸ ಸ್ವೀಕರಿಸಿದ್ದಾರೆ. ಅವರು ನಿಂಗಾನಾಯಕ್ ಅಂತಕ್ಕಂಥವ್ರು ಅವರು ಸಮಾಜದಲ್ಲಿರ್ತಕ್ಕಂಥ ಬಂಜಾರ ಸಮುದಾಯದ ಒಂದು ಹಾಸ್ಟೆಲ್ ಇರತಕ್ಕಂಥ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದನ್ನ ಇವರು ಪಿತೂರಿ ಮಾಡಿ ಅವ್ರ ಮೇಲೆ ಒಂದು ಇಲ್ಲದಂತಕ್ಕಂಥ ಆರೋಪಗಳನ್ನು ಹೊರಿಸಿ ಅವರು ಸಮಾಜದಲ್ಲಿರ್ತಕ್ಕಂಥ ನಮ್ಮ ಬಂಜಾರ ಸಮುದಾಯದ ಒಂದು ಹಾಸ್ಟೆಲ್ ಅನ್ನ ಅವರು ಅವ್ರ ಹ್ಯಾಂಡ್ ಓವರ್ ಇರ್ತಕ್ಕಂಥದನ್ನ ಅವ್ರು ನಮಗೆ ಬಿಟ್ಕೊಟ್ಟಿಲ್ಲ ಸರ್. ಅವ್ರನ್ನ ಉಪಯೋಗಿಸ್ಕೊಂಡು ಅದನ್ನ ನಿಲ್ಸಿದ್ದಾರೆ. ಈಗ ಅವ್ರ ಬಗ್ಗೆ ಇವರು ಈ ರೀತಿಯೆಲ್ಲ ಮಾತಾಡ್ತಿದ್ದಾರೆ. ಆಮೇಲೆ ಅವರು ಕೆಳಗೋಟೆನಲ್ಲಿ ಅವರ ತಂಗಿಗೆ ಒಂದು 40 ಲಕ್ಷ ರೂಪಾಯಿ ಕೊಟ್ಟು ಕೆಳಗೋಟೆನಲ್ಲಿ ಚಿತ್ರದುರ್ಗದಲ್ಲಿ ಮನೆ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಅವರ ತಾಯಿಗೆ ಬಂಗಾರನೆಲ್ಲ ಮಾಡಿಸ್ಕೊಂಡಿದ್ದಾರೆ. ಇದು ಯಾರು ದುಡ್ಡಲ್ಲಿ ಮಾಡಿಸಿದ್ದಾರೆ? ಸಮಾಜಕ್ಕೆ ಏನ್ ಮಾಡಿದ್ದಾರೆ ಒಳ್ಳೆ ಕೆಲಸ? ಇವರು ಸಮಾಜದಲ್ಲಿ ಏನ್ ಒಳ್ಳೆ ಕೆಲಸ? ದಯವಿಟ್ಟು ಇವರು ಕಾವಿನ ಕಳಿಸ್ಬೇಕು ಸರ್. ನಮಗೆ ಇಂಥ ಸ್ವಾಮೀಜಿಗಳು ಬೇಡ. ಯಾವ ವ್ಯಕ್ತಿಗೂ, ನಮ್ಮ ಬಂಜಾರದಲ್ಲಿ ಇರ್ತಕ್ಕಂಥ ಯಾವ ವ್ಯಕ್ತಿಗೂ ನಮ್ಮ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಭೇಟಿ ನೀಡಿ ಅವರ ಯೋಗಕ್ಷೇಮನ ವಿಚಾರಿಸಿದಾರಂತ ಕೇಳಿ ಸರ್ ಅವ್ರನ್ನ. ಅಲ್ಲ, ಅಷ್ಟೆಲ್ಲ ಇದ್ದು ಕೂಡ ಯಾಕೆ ಇಟ್ಕೊಂಡಿದ್ದೀರಾ ನೀವು? ಯಾಕೆ ನೀವು ಹೋರಾಟ ಮಾಡಿಲ್ಲ ಅವ್ರನ್ನ ಕೆಳಗಡೆ? ನಾವು ಹೇಳ್ತಾ ಇದ್ದೀವಿ ಸರ್, ಮುಂದಿನ ನಮ್ಮ ಕಾರ್ಯಕ್ರಮನೇ ಅದೇ ಸರ್. ಏನ್ ಮಾಡ್ತೀರಾ ಮುಂದೆ? ಇವರು ನಮ್ದು ಇದು ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮಿಗಳನ್ನ ಮಾತಾಡಿ, ಶಿವಮೂರ್ತಿ ಮುರುಘರಾಜೇಂದ್ರ ಶರಣರ ಕಡೆ ಮಾತಾಡಿ ಅವ್ರನ್ನ ಕಳಿಸಿ ಇದು ಮಾಡ್ಬೇಕಂತ ಮಾಡ್ತೀವಿ ಸರ್. ಓಕೆ ಶ್ರೀಕಾಂತ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಹಿರಿಯರು ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ ನಮಸ್ಕಾರ. ಪ್ರಮೋದ್ ಮುತಾಲಿಕ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೌದೌದು, ನಮಸ್ಕಾರ. ಸೊ ಸುದ್ದಿ ನಿಮ್ಗೆ ಗೊತ್ತಾಗಿದೆ, ಟಿವಿ ನೋಡ್ತಾ ಇದ್ದೀರಾ. ಬಂಜಾರ ಸಮುದಾಯದ ಸ್ವಾಮೀಜಿಯೊಬ್ಬರು ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು, ನೇರವಾಗಿ ನೊಂದ ಮಹಿಳೆನೇ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ತಾವೇನು ಹೇಳ್ತೀರಾ? ನೋಡಿ, ಸ್ವಾಮೀಜಿ ಅವರು ಸಂಪರ್ಕ ನನಗೆ ಕಳೆದ 4-5 ವರ್ಷದಿಂದ ಇದೆ. ಓಕೆ, ಅವರು ಈ ರೀತಿ ಮಾಡ್ತಾರೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಾಡುವಂತಹ ಸ್ವಾಮೀಜಿ ಅಲ್ಲ ಅವರು. ಸೊ ಇದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ. ಓಕೆ, ಸೊ ಅವರನ್ನ ಸಿಗಿಸಿ ಅವರಿಗೆ ಒಂದು ಬದನಾಮ್ ಮಾಡುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ. ಅವರು ಬಹಳ ಒಳ್ಳೆಯ ಸಮಾಜಕ್ಕೋಸ್ಕರ ದುಡಿದಂತಹ ಸ್ವಾಮೀಜಿ ಅವರು. ಬಹಳ ಯುವಕರನ್ನ ದುಶ್ಚಟ ಮುಕ್ತವಾಗಿ ಯುವಕರನ್ನ ಮಾಡುವಂತಹದ್ದು, ವ್ಯಾಯಾಮಗಳನ್ನ ಮಾಡಿ ಅವರನ್ನ ಗಟ್ಟಿಮುಟ್ಟಾಗಿ ಮಾಡುವಂತಹದ್ದು ಮತ್ತು ಸಮಾಜದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆ ಸಮಾಜದ ಅಂದ್ರೆ ಬಹಳ ಕೆಳವರ್ಗದ ಸಮಾಜ, ಬಹಳ ತುಳಿತಕ್ಕೊಳಗಾದಂತ ಸಮಾಜ, ಬಹಳ ಇವತ್ತಿಗೂ ಕೂಡ ತಾಂಡ್ಯಗಳಲ್ಲಿ ಇವತ್ತಿಗೂ ಕೂಡ ಕುಡಿತ ಇದರಲ್ಲಿ ಇದ್ದಂತ ಸಮಾಜವನ್ನ ಮೇಲೇಳಿಸುವಂತ ಮಾಡಿದಂತ ಸ್ವಾಮೀಜಿ ಅವರು. ಸೊ ಇದು ಈಗ ಒಂದು 2-3 ಜನ ಹೇಳಿಕೆ ಏನ್ ಹೇಳಿದ್ರು, ಅವ್ರ ಹೇಳಿಕೆ ಏನಿದೆ ಅಂತಂದ್ರೆ ಇವರನ್ನ ವ್ಯವಸ್ಥಿತವಾಗಿ ಒಂದು ಶಿಕ್ಷೆ ಹಾಕುವಂತ ಒಂದು ಪ್ರಯತ್ನ ಹೆಣ್ಮಗಳ ಮೂಲಕ ಮಾಡಿದ್ದಾರೆ ಅಂತ ಅನ್ನುವಂತ ಬಹಳ ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ. ಸ್ವಾಮೀಜಿ ನಿಷ್ಕಲಂಕ ಇದ್ದಾರೆ, ನಿಷ್ಪಾಪ ಇದ್ದಾರೆ. ಅವ್ರು ಯಾವುದೇ ರೀತಿಯ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಅಂತನ್ನುವಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಸ್ವಾಮೀಜಿಯವರಿಗೆ ಆ ಸಮಾಜ ಯಾವುದೇ ರೀತಿ ಅಂದ್ರೆ ಒಂದು ಸಮಾಜದಲ್ಲಿ ಒಡಕಿದ್ದೇ ಇರುತ್ತೆ.
ಬೇರೆ ಬೇರೆ ಸ್ವಾಮೀಜಿಗಳ ಮೇಲೆ ಒಬ್ಬರನ್ನ ಕೆಳಗಿಳಿಯೋದು, ಒಬ್ಬರನ್ನ ಮೇಲೆ ಹಚ್ಚೋದು ಅಂತ ವ್ಯವಸ್ಥಿತವಾಗಿರುತ್ತೆ. ಮತ್ತು ಇದಕ್ಕೆ ಒಂದೇ ಒಂದು ಉಪಾಯ ಅಂದ್ರೆ ಹೆಣ್ಣನ್ನು ಉಪಯೋಗಿಸೋದು ಅಥವಾ ದುಡ್ಡಿನ ಅವ್ಯವಹಾರ ಹಾಕುವಂತದ್ದು, ಇವೆರಡು ಆರೋಪ ಸಾಮಾನ್ಯವಾಗಿ ಹಾಕ್ತಾರೆ. ಅದಕ್ಕೆ ದಯವಿಟ್ಟು ಆ ಸ್ವಾಮೀಜಿ ನಿಷ್ಕಲಂಕ ಇದ್ದಾರೆ, ಬಹಳ ಶುದ್ಧವಾಗಿದ್ದಾರೆ, ಬಹಳ ಒಳ್ಳೆ ಸ್ವಾಮೀಜಿ. ಅವರಿಗೆ ಆ ಸಮಾಜದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಈಗ ಮುತಾಲಿಕ್ ಅವರ ಇಷ್ಟು ಸ್ಪಷ್ಟವಾಗಿ ಅಕ್ಯುರೇಟ್ ಆಗಿ ಅವ್ರ ಬಗ್ಗೆ ನೀವು ಒಳ್ಳೆಯ ಮಾತುಗಳನ್ನ ಆಡಿದ್ರಲ್ಲ, ಹೇಗೆ ಗೊತ್ತು ನಿಮ್ಗೆ ಅವರು? ನನಗೆ ಕಳೆದ 5 ವರ್ಷದಿಂದ ನಾನು ಎಲ್ಲಾ ಸ್ವಾಮೀಜಿಗಳ ಸಂಪರ್ಕದಲ್ಲಿ ಇರುವಂತಹ ನಾನೊಬ್ಬ ಸಮಾಜದ ಕಾರ್ಯಕರ್ತ ನಾನು. ಸೊ ಎಲ್ಲಾ ಸ್ವಾಮೀಜಿಗಳು ನನಗೆ ಪರಿಚಯ ಇದೆ. ಇವರು ಸ್ವಾಮೀಜಿಗಳ ಮಠಗಳ ಇವ್ರದ್ದು ಸಮಾಜದ ಕಾರ್ಯಕ್ರಮಗಳಲ್ಲಿ ನಾನು ಸಾಕಷ್ಟು ಜನ ಇವ್ರ ವೇದಿಕೆಯ ಜೊತೆಗೆ ನಾನು ಭಾಗವಹಿಸಿದ್ದೀನಿ. ಮತ್ತು ಇವರು ಒಂದು ಒಳ್ಳೆ ಯುವಕರ ಒಂದು ತಂಡವನ್ನು ಕಟ್ಟಿದ್ದಾರೆ. ಸೊ ದುಶ್ಚಟ ಮುಕ್ತವಾದಂತಹ ಒಂದು ಯುವಕರನ್ನ ನಿರ್ಮಾಣ ಮಾಡಬೇಕು, ಕೆಲಸಗಳನ್ನು ತೊಡಗಿಸಬೇಕು, ಅವರನ್ನ ಮತ್ತು ಮೇಲ್ ತರಬೇಕು ಅನ್ನುವಂತಹದ್ದು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ನೀವು ಹೇಳೋ ಪ್ರಕಾರ? ಏನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹೇಳ್ಬೋದಾ ಸ್ವಲ್ಪ? ನಾನು ಹೇಳ್ತೀನಿ. ಈಗ ಎಲ್ಲೆಲ್ಲಿ ಅವರು ಸಮಾಜದ ಜನ ಮಿಲಿಟರಿ ಸೇರಿದ್ದಾರೆ, ಒಂದು ಯಾವುದೋ ಒಂದು ಗ್ರಾಮ, ನಾನು ಗ್ರಾಮದ ಹೆಸರು ಮರೆತೆ, ಆ ಗ್ರಾಮದಲ್ಲಿ 90% ಅಂದ್ರೆ ಇರುವಂತ ಮನೆಯಿಂದ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬನು ಮಿಲಿಟರಿಯಲ್ಲಿದ್ದಾನೆ. ಸೊ ಅವರೆಲ್ಲರನ್ನೂ ಕರೆಸಿ ಸನ್ಮಾನವನ್ನ ಮಾಡಿದ್ದಾರೆ. ಮತ್ತು ಮತಾಂತರ ಆಗುವಂತ ಎಲ್ಲೆಲ್ಲಿ ಮತಾಂತರ ಆಗತ್ತೆ ಅಲ್ಲಿ ತಡೆಯುವಂತಹ ಪ್ರಕ್ರಿಯೆ, ಅಂದ್ರೆ ನಮ್ಮ ಸಮಾಜ ಹಿಂದೂ ಸಮಾಜವಾಗಿ ಉಳಿಬೇಕು, ಕ್ರಿಶ್ಚಿಯನ್ ಆಗಬಾರದು ಅಂತನ್ನುವಂತ ಹೋರಾಟವನ್ನು ಸಾಕಷ್ಟು ಕಡೆಗೆ ಆ ಕ್ರಿಶ್ಚಿಯನ್ ಬರ್ತಾ ಇರುವಂತಹ ಹಳ್ಳಿಗಳನ್ನು ತಡೆದಿದ್ದಾರೆ. ಮತ್ತು ಕಳ್ಳಭಟ್ಟಿ ಸರಾಯಿಯ ವಿರುದ್ಧ, ಅಂದ್ರೆ ನಮ್ಮ ಸಮಾಜದಲ್ಲಿ ಕಳ್ಳಭಟ್ಟಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನೂ ನಿಲ್ಲಿಸುವಂತ ಪ್ರಯತ್ನವನ್ನು ಕೂಡ ಈ ಸ್ವಾಮೀಜಿಯವರು ಮಾಡಿದ್ದಾರೆ. ಸೊ ಸಾಕಷ್ಟು ಈ ರೀತಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ನನ್ನ ಸಂಪೂರ್ಣವಾದಂತ ಬೆಂಬಲ ಇದೆ. ಆ ಪಾಪ ಹೆಣ್ಮಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಆ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹಿಂದೆ ಬಹಳ ದೊಡ್ಡ ಒಂದು ಕುತಂತ್ರ ಇದೆ, ಷಡ್ಯಂತ್ರ ಇದೆ, ರಾಜಕೀಯ ಇದೆ. ಸೊ ಅವು ಅದಕ್ಕೆ ಬಲಿ ಆಗಬಾರದು, ಈ ಮಠ ಪಾವಿತ್ರತೆಯನ್ನು ಉಳಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಮುತಾಲಿಕ್, ಸರಿ, ನೀವು ಹೇಳಿದ್ದು ಸತ್ಯ, ಯಾರ ಪರವಾಗಾದ್ರೂ ಇರಬಹುದು. ಆದರೆ ಅದೇ ಹೆಣ್ಣು ಮಗಳು ಒದಗಿಸಿರ್ತಕ್ಕಂಥ ಕೆಲವು ದಾಖಲೆಗಳು, ಅಂದರೆ CD, ಅದರಲ್ಲಿ ಇರ್ತಕ್ಕಂಥ ಇವರಿಬ್ಬರ ನಡುವಿನ ಮಾತುಕತೆ, ಪ್ರಣಯದ ವಿಚಾರಗಳು, ಇದನ್ನೆಲ್ಲ ಕೇಳ್ತಾ ಹೋದರೆ ನೀವು ಹೇಳಿದಿರ್ತಕ್ಕಂಥದ್ದು ಇವರು ಸಮಾಜ ಸೇವೆ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ವೈಯಕ್ತಿಕವಾಗಿ ಪರ್ಸನಲ್ ಲೈಫ್ನಲ್ಲಿ ಯಾಕೆ ಇವರು ಈ ಥರ ಇರಬಾರ್ದು ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಆ ಹೆಣ್ಮಗಳು ರೆಕಾರ್ಡ್ ಮಾಡೋ ಅವಶ್ಯಕತೆ ಏನಿದೆ? ಒಂದು ಅಲ್ಲ, ಅವಶ್ಯಕತೆ ಏನಿದೆ ನಾವು ಅದನ್ನು ಕೇಳಿದ್ವಿ, ಆದ್ರೆ ದಾಖಲೆ ಸಿಕ್ಕಿದೆಯಲ್ಲ. ಸ್ವಲ್ಪ ಕೇಳಿ, ನಾನು ಒಂದು ರೆಕಾರ್ಡ್ ಮಾಡೋ ಅವಶ್ಯಕತೆ ಏನಿದೆ ಒಂದು. ಎರಡನೇದು, ಅವಳಿಗೆ ನಿಜವಾಗಿಯೂ ನ್ಯಾಯ ಬೇಕು ಅಂತಂದ್ರೆ ಅವ್ರ ಸಮಾಜದ ಮುಖಂಡರ ಕಡೆಗೆ ಹೋಗಿ ಕೂತ್ಕೊಂಡು ಹೀಗೀಗಾಗಿದೆ ಅಂತ ಅನ್ನೋದು ಅಲ್ಯಾಕೆ ಹೇಳಲಿಲ್ಲ? ಈಗ ಮಾಧ್ಯಮದ ಮುಂದೆ ಬಂದು ಅವರನ್ನ ಅವಮಾನ ಮಾಡುವಂತ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ದಾರೆ? ಅವ್ರು ಹಿರಿಯ ಸಮಾಜದವ್ರು ಇದಾರೆ ಇಲ್ಲೋ? ಈಗ ಯಾರೋ ಈ ಮುಂದೆ ಇಬ್ರು ಮಾತಾಡಿದ್ರು, ಅವ್ರನ್ನೋ ಅವ್ರು ಇನ್ನೂ ಯಾರ್ಯಾರನ್ನೋ ಅಥವಾ ಇವರನ್ನ ಮಠಾಧಿಪತಿಗಳನ್ನ ಮಾಡಿದಂತ ಮುರುಘರಾಜೇಂದ್ರ ಸ್ವಾಮೀಜಿ, ಚಿತ್ರದುರ್ಗ ಸ್ವಾಮೀಜಿ ಅವರು ಇದ್ದಾರೆ, ಅವ್ರ ಹತ್ರ ಹೋಗಿ ನೋಡಿ ಸ್ವಾಮೀಜಿ ಹೀಗೀಗ ನನಗೆ ಅನ್ಯಾಯ ಆಗಿದೆ ಅಂತ ಅಲ್ಯಾಕೆ ಹೋಗ್ಲಿಲ್ಲ ಅವರು? ಸೊ ಇದರ ಹಿಂದೆ ಬಹಳ ದೊಡ್ಡ ಕುತಂತ್ರ ಇದೆ ಅಂತ ಬಹಳ ಕ್ಲಿಯರ್, ಬಹಳ ಸ್ಪಷ್ಟ ಆಗತ್ತೆ. ಇದು ವ್ಯವಸ್ಥಿತ ಸಂಚ ನಡೀತಾ ಇದೆ. ಅಲ್ಲ, ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರನ ನಾನು ಕೂಡ ಅದೇ ಪ್ರಶ್ನೆಗಳನ್ನು ಆಕೆ ಕೇಳಿದೆ. ಮೊದಲನೇದಾಗಿ ಆಕೆ ಹೇಳಿದ್ದು, ಯಾಕಮ್ಮ ರೆಕಾರ್ಡ್ ಮಾಡಿದೆ ಅಂದರೆ, ನನಗೆ ಇವರು ಡಬಲ್ಗೆ ಮಾಡ್ತಾ ಇದ್ದಾರೆ ಅಂತ 8 ತಿಂಗಳ ಹಿಂದೆ ಅನ್ನಿಸ್ತು, ಹಾಗಾಗಿ ದಾಖಲೆಗೋಸ್ಕರ ಇರಲಿ ಅಂತ ರೆಕಾರ್ಡ್ ಮಾಡಿದೆ ಅಂತ ಒಂದು. ಎರಡನೇದು, ನೇರವಾಗಿ ಅವರೇನು ಮಾಧ್ಯಮಕ್ಕೆ ಬಂದಿಲ್ಲ, ಈ ಹಿಂದೆನೇ ಅವರೆಲ್ಲ ಸಂಧಾನ ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ, ಅವರ ಕೊಲೀಗ್ಸ್ನ ಕರ್ಕೊಂಡೋಗಿ ಸ್ವಾಮೀಜಿಗಳ ಜೊತೆ ಮಾತನಾಡಿದ್ದಾರೆ, ಎಲ್ಲ ಪ್ರಯತ್ನಗಳು ಆದ ನಂತರ ಮಾಧ್ಯಮಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ತಾವೇನು ಹೇಳ್ತೀರಾ? ಅಲ್ಲ, ಹಾಗಾದ್ರೆ ಆ ಕಲೀಗ್ಸ್ ಯಾರಿದ್ದಾರೆ, ಅವ್ರು ಯಾರು ಜೊತೆಗೆ ಸಂಧಾನ ಮಾಡಿದ್ದಾರೆ, ಅವರು ಕೂಡ ಹೊರಗೆ ಬರ್ಬೇಕಾಗಾದ್ರೆ ಖಂಡಿತ ನಾನು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಮಾತನಾಡೋದು ಸರಿಯಲ್ಲ. ಇದು ಯಾರ ಸಂಧಾನಕಾರ ಬಂದಿದ್ರು, ಯಾರು ಏನು, ಆ ವಿಷಯ ಏನು, ಮತ್ತು ಇವ್ರು ಮಾಡ್ತಾ ಇರುವಂತಹದ್ದು ಈ ಒಂದು ಹೆಣ್ಣು ಮಾಡ್ತಾ ಇರುವಂತ ಇದು ಇದೆಯಲ್ಲ, ಇದು ಸರಿಯಲ್ಲ. ಇದು ಅಂದ್ರೆ ತನ್ನ ಮರ್ಯಾದೆಯ ಜೊತೆಗೆ ಸ್ವಾಮೀಜಿ ಒಂದು ಮಠಾಧಿಪತಿಗಳ ಮರ್ಯಾದೆಯನ್ನು ತೆಗೆಯುವಂತಹದ್ದು ಒಂದು ಕುಲಬಾಂಧವರು ಇರ್ಬೋದು ಅಥವಾ ಅವರ ಸಮಾಜದ ಮುಖಂಡರನ್ನು ಕೂಡ ಒಂದು ಮರ್ಯಾದೆ ಕಳೆದಂಗಿದು. ನಡೆದಿರೋದು ನಿಜನೇ ಆಗಿದ್ರೆ ಪಾಪ ಆಕೆ ಇನ್ನೇನ್ ಹೇಳ್ಕೋಬೇಕು ಅಂತ ನಾನು ಕೇಳೋದು. ಇಲ್ಲ, ಸಮಾಜದವ್ರು ಇದ್ದಾರೆ, ಅದನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಸಮಾಜದವ್ರು ಹಾಗಾದ್ರೆ ಕೈ ಬಿಟ್ರೆ ಅವ್ರು ಸಮಾಜದವ್ರು ಹೇಗಾಗ್ತಾರೆ? ಯಾಕೆ ಹಿರಿಯರು ಹೆಂಗಾಗ್ತಾರ ಅವರು? ಅವ್ರ ಜವಾಬ್ದಾರಿ ಅಲ್ವೇನು? ನಮ್ಮ ಮಠಾಧಿಪತಿಗಳು ಎಷ್ಟು ಮಹತ್ವವರು, ಹಾಗೆ ಹೆಣ್ಣುಮಗಳು ಕೂಡ ಬಹಳ ಮಹತ್ವದ ಸ್ಥಾನದಲ್ಲಿರುವಂತಹ ಸ್ತ್ರೀ ಅವಳು.
ಅವಳಿಗೆ ಅನ್ಯಾಯ ಆಗಿದೆ ಅಂತ ನಾವು ಬಿಡಲ್ಲ ಅಂತ ಅನ್ನುವಂಥದ್ದು ಹೇಳ್ಬೇಕಾಗಿತ್ತು. ಈಗ ಒಮ್ಮೆದೊಮ್ಮೆಲೆ ಆ ಹೆಣ್ಮಗಳ ಮೂಲಕ ಒಂದು ಮೀಡಿಯಾಕ್ ಬಂದು ಹೇಳುವಂತದ್ದು ಇದು ಎಲ್ಲೋ ಗೂಢಾರ್ಥ ಇದೆ, ಇಲ್ಲೆಲ್ಲೋ ಷಡ್ಯಂತರ ನಡೀತಾ ಇದೆ ಅಂತ ಅನ್ನೋದು ಬಹಳ ಕ್ಲಿಯರ್ ಅಲ್ಲ, ಆಗುತ್ತೆ. ನಿಮ್ಮ ಆಕ್ಷೇಪ ಇರ್ತಕ್ಕಂಥದ್ದು ಎಲ್ಲ ಒಳೊಳಗೆ ಬಗೆಹರಿಸ್ಕೋಬೇಕಾಗಿತ್ತು, ಮೀಡಿಯಾಕ್ಕೆ ಯಾಕೆ ಬರಬೇಕಾಗಿತ್ತು ಅಂತ. ಅಲ್ಲ, ಮೀಡಿಯಾಕ್ಕಷ್ಟೇ ಅಲ್ಲ, ನಾನು ಹೇಳುದು ಇದು ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತ ಅವ್ರನ್ನ ಅಲ್ಲ, ಬದಲಾವಣೆ ಅಷ್ಟು ಆಕ್ಯುರೇಟ್ ಆಗಿ ಹೇಗೆ ಹೇಳ್ತೀರಾ ಹೇಳಿ, ಅದು ಯಾರು ಸಂಚು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ವಿಷಯ ಅಂತ ಅನ್ಸುತ್ತೆ. ಅಲ್ಲ ಸಂಚು ಅಂದ್ರೆ ಈಗ ಯಾರೋ ಒಂದು ಇಬ್ರು ಮಾತಾಡಿದ್ರು. ಅಲ್ಲ, ಅವ್ರು ಮಾತಾಡಿದ್ದನ್ನೇ ಸಂಚು ಅಂತ ಹೇಗೆ ಅಂತೀರಾ? ನಿಮ್ಗೆ ಹೇಗೆ ಗೊತ್ತು? ಅಲ್ಲ, ಈಗ ಮಾತಾಡಿದ್ ನಾನು ಕೇಳಿದ ಮೇಲೆ ಅಂದ್ರೆ ನೀವು ಮಾತಾಡಿದ್ದನ್ನು ಕೇಳಿ ಅವರು ಅನ್ಬೋದಲ್ಲ, ಇದು ಒಂದು ವ್ಯವಸ್ಥಿತ ಸಂಚು, ಪ್ರಮೋದ್ ಮುತಾಲಿಕ್ ಅವ್ರನ್ನ ಸ್ವಾಮೀಜಿ ಅವರ ಬಿಟ್ಟು ಮಾತಾಡಿಸ್ತಿದ್ದಾರೆ ಅಂತ ಅವರು ಅನ್ಕೋಬಹುದಲ್ಲ. ಈಗ ನಿಮ್ಮ ಟಿವಿ ನೋಡಿದ ಕೂಡಲೇ ನನಗೆ ವಿಷಯ ಗೊತ್ತಾಗಿದೆ. ಓಕೆ, ಸೊ ನನಗೆ ಬೇಕಾದಷ್ಟು ನನಗೇನು ಅವ್ರ ಬಗ್ಗೆ ಅಥವಾ ಅವ್ರು ಹೇಳಿದ್ದಾರೆ ಅಂತ ಮಾತುಕತೆ ಕೂಡ ಆಗಿಲ್ಲ. ಈಗ ವಿಷಯ ಗೊತ್ತಾದ ಕೂಡಲೇ ನಾನು ನಿಮಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾದ್ರೆ ನೀವು ಅಷ್ಟು ಕ್ಲಿಯರ್ ಆಗಿ ಅವ್ರನ್ನ ಹೇಗೆ ಸಮರ್ಥಿಸ್ಕೋತೀರಾ ಅಂತ ನಾ ಕೇಳ್ತಾ ಇರೋದು. ನೋಡಿ, 100ಕ್ಕೆ 100 ಹೇಳ್ತೇನೆ. ಆ ವ್ಯಕ್ತಿಯ ಬಗ್ಗೆ 5 ವರ್ಷದಿಂದ ನನ್ನ ಸಂಪರ್ಕದಲ್ಲಿರುವಂತ ಸ್ವಾಮೀಜಿ ಅವರು ನಿಷ್ಕಲಂಕ ಇದ್ದಾರೆ. ನೀವು ಅವರ ಇನ್ನೊಂದು ಮುಖವನ್ನ ನೋಡಿಲ್ದೇ ಇರ್ಬೋದು ಪ್ರಮೋದ್ ಮುತಾಲಿಕ್ ಅವರೇ. ಏನೋ ನೀವು ಅವರ ಇನ್ನೊಂದು ಮುಖ ನೋಡಿಲ್ದೇ ಇರ್ಬೋದು, ನಿಮ್ ಗಮನಕ್ಕೆ ಬರದೇ ಇರ್ಬೋದು. ಅಲ್ಲ, ಇರ್ಲಿ, ನಾನ್ ಹೇಳೋದು ಒಂದು, ಆ ಹೆಣ್ಣು ಮಗಳಿಗೆ ಇವತ್ತು ಇನ್ನೂ ಕೂಡ ಮೀರಿಲ್ಲ. ನಾನು ಹೇಳೋದು ಈ ರೀತಿಯ ಮೀಡಿಯಾ ಮುಂದೆ ಬಂದು ಒಂದು ಸಮಾಜದ ಮುಖಂಡರನ್ನ ಅಂದ್ರೆ ಸ್ವಾಮೀಜಿಗಳನ್ನ ಅವಮಾನ ಮಾಡುವಂತಹದ್ದು ಏನಿದೆಯಲ್ಲ, ಇದು ಸರಿಯಲ್ಲ. ಅವರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಈಗ ನಿಮ್ಮ ಮೀಡಿಯಾದ ಉದ್ದೇಶ ಕೂಡ ಅದೇ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಬಗೆಹರಿಸುವಂತದ್ದಿದೆಯೋ, ಮೀಡಿಯಾ ಮುಂದೆ ಬರೋದು ಬೇಡ ಅಂತ. ಅಲ್ಲ, ಬರೋದು ಬೇಡ, ಹೌದು, ಅವಶ್ಯಕತೆ ಇಲ್ಲ, ನಾಟ್ ನೆಸೆಸರಿ. ಹಾಗಾದ್ರೆ ಜನಗಳಿಗೆ ವಿಷಯ ಗೊತ್ತಾಗದು ಹೇಗೆ? ಈಗ ಇದರ ಅರ್ಥ ಏನಿದೆ ಅಂದ್ರೆ, ನೀವಾಗಿ ಹೋಗಿ ಮೀಡಿಯಾದಲ್ಲಿ ಏನಾದ್ರು ನೀವು ಮೀಡಿಯಾದ ಮೂಲಕ ಏನಾದ್ರು ಆಗಿದ್ರೆ ಸರಿ ಒಪ್ಕೊಳ್ತೀನಿ. ಅಂದ್ರೆ ಅವಳಾಗಿ ಮೀಡಿಯಾಕ್ಕೆ ಬಂದಿದ್ದಾರೆ ಅಂತಂದ್ರೆ ಇದು ಅರ್ಥ ಮಾಡ್ಕೊಳ್ಬೇಕು ಏನಿದೆ ಅಂತ, ಇದ್ರ ಹಿಂದೆ ಅಲ್ಲ. ಈಗ ಸಮಾಜದ ಒಂದು ಕಪ್ಪು ಮುಖವನ್ನ ಜನಗಳಿಗೆ ತೋರಿಸ್ತಕ್ಕಂಥದ್ದು ಅಂತ ಆಕೆ ಅನ್ಕೊಂಡಿರ್ಬೋದು, ಹಾಗಾಗಿ ಮೀಡಿಯಾಗೆ ಬಂದಿರಬಹುದು. ಇದರಲ್ಲಿ ಯಾರ್ದೋ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಅದೇ ಅಷ್ಟು ಖಡಕ್ ಆಗಿ ನೀವು ಹೇಗೆ ಹೇಳ್ತೀರಾ ಅಂತ ನಾ ಕೇಳ್ತಾ ಇರೋದು. ಅದನ್ನೇ ಹೇಳೋದು, ಅವ್ರು ಯಾರಾದ್ರೂ ಸಂಧಾನ ಮಾಡಿದ್ದೆ. ಈಗ ಅವರು ಮಾತಾಡ್ತಾ ಹುಡುಗಿ ಹೇಳಿದ್ಲು, ಆ ಹೆಣ್ಮಗಳು ಹೇಳಿದ್ಲು, ತಾಯಿ ಕೂಡ ಭೇಟಿ ಆಗಿದ್ರು, ತಾಯಿ ಕೂಡ ನನಗೆ ಮಾತಾಡಿದ್ದಾರೆ, ಮನೆಗೆ ಬರ್ತಾ ಇರು ಅಂತ ಹೇಳಿದ್ರು. ಹಾಗಾದ್ರೆ ಇದು ಇಷ್ಟೆಲ್ಲ ಇದ್ದಾಗ ಹಾಗಾದ್ರೆ ಇದು ಎಲ್ಲೋ ಒಂದು ಕಡೆಗೆ ವ್ಯವಸ್ಥಿತವಾದಂತ, ಹಾಗಾದ್ರೆ ತಾಯಿಗೆ ತಗೊಂಡ್ಬರ್ಬೇಕು, ತಾಯಿನೂ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ. ಖಂಡಿತ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಎಂತೋ ಅನ್ನುವಂತದ್ದು. ಅದಕ್ಕೆ ಇದಕ್ಕೂ ಸ್ವಾಮೀಜಿಯವರು ಒಂದ್ ಹೇಳಿದ್ದನ್ನು ಇನ್ನೊಂದು ಅರ್ಥ ಮಾಡ್ಕೊಂಡು ಮತ್ತು ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ಸಮಾಧಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಸೊ ಸಮಾಧಾನ ಮಾಡ್ತಾ ಇದನ್ನ ಅದನ್ನೇ ಒಂದು ವ್ಯವಸ್ಥಿತವಾಗಿ ನನ್ನನ್ನ ಉಪಯೋಗಿಸ್ಕೊಂಡ್ರು ಅಂತ ಅನ್ನುವಂತಹದ್ದು ಹೇಳುವಂತದ್ದಿಲ್ಲ. ಇದು ನಡೀತು. ಮತ್ತು 16 ವರ್ಷ, ಒಂದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ, 16 ವರ್ಷ, 16 ಇಯರ್ಸ್. ಸೊ 16 ಇಯರ್ಸ್ ಪ್ರೇಮ ಇವತ್ತು ಒಮ್ಮೆಲೆ ಈಗ ಹೊರಗೆ ಬರ್ಬೇಕಾದ್ರೆ ಇದ್ರ ಹಿಂದೆ ಷಡ್ಯಂತರ ಇದೆ ನಿಶ್ಚಿತ. ನಾನು ಹೇಳ್ತೀನಿ, ಅವಳು ಇಷ್ಟು ವರ್ಷ ಯಾಕಾಗಾದ್ರೆ ಸುಮ್ನಿದ್ಲು? ಈ ಸಮಾಜದ ಬಂದಾಡು ಗೊತ್ತಾಗ್ಲಿಲ್ವಾ? ಇಷ್ಟು ವರ್ಷದ ಇವ್ರದ್ದು ಸಂಬಂಧ, ಇಷ್ಟು ವರ್ಷದ ಅವ್ರ ಹತ್ರ ಜನ ಇದ್ದಂತವ್ರಿಗೆ ಬೇಕಾದಷ್ಟು ಜನ ಇದಾರೆ ಅವ್ರ ಜೊತೆಗೆ. ಅಲ್ಲ, ಎಲ್ರಿಗೂ ಗೊತ್ತಂತೆ. ಅವ್ರು ಹೇಳೋ ಪ್ರಕಾರ ನೀವು ಬಂದು ಯಾರನ್ನಾರು ಕೇಳ್ರಿ, ನಮ್ಮಿಬ್ರು ಸಂಬಂಧ ಎಲ್ರಿಗೂ ಗೊತ್ತು ಅಂತ ಹೇಳ್ತಾರೆ ಅವರು. ಯಾರು ಹೇಳ್ತಾರೆ? ಆ ಹೆಣ್ಣು ಮಗಳು ಹೇಳೋ ಪ್ರಕಾರ ನನ್ನ ಸಂಬಂಧಿಕರಾಗಲಿ ಅಥವಾ ಸ್ವಾಮೀಜಿಯ ಸಂಬಂಧಿಕರಾಗಲಿ ಎಲ್ರಿಗೂ ನಮ್ಮದು ಜಗತ್ ಜಾಹೀರಾಗಿದೆ, ನೀವು ಯಾರನ್ನ ಬೇಕಾದ್ರೂ ಬಂದು ಕೇಳಿ, ಎಲ್ರಿಗೂ ಗೊತ್ತು ಅಂತ ಹೇಳ್ತಾರೆ. ಇದು ಸರಿ ಅಲ್ಲ ಸ್ವಾಮೀಜಿ. ಹಾಗಾದ್ರೆ ಇದು ನನಗನ್ಸುತ್ತೆ ಇದು ಎಲ್ಲೋ ಒಂದ್ ಕಡೆ ಇದೆ. ನಾನಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಓಕೆ, ನಿಮ್ಮ ನಂಬಿಕೆಗೆ ನಾವು ಕೂಡ ಬೆಲೆ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಮೋದ್ ಮುತಾಲಿಕ್ ಅವರೇ. ನಮ್ಮ ಜೊತೆ ಮಾತನಾಡಿದ್ರು. ಪ್ರಮೋದ್ ಮುತಾಲಿಕ್ ಅವರಿಗೆ ಈ ಸ್ವಾಮೀಜಿ ಅಂದರೆ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಕಳೆದ 5 ವರ್ಷದಿಂದ ಗೊತ್ತು. ಖಡಕ್ಕಾಗಿ ನಾನು ಹೇಳ್ತೀನಿ, ಖಂಡಿತವಾಗಿ ಏನೋ ಒಂದು ಷಡ್ಯಂತರ ಇದೆ, ಅವ್ರು ಅಂಥವ್ರು ಅಲ್ಲ ಅಂತಂದ್ಬಿಟ್ಟು. ಸೊ ಇದಕ್ಕೆ ರಿಯಾಕ್ಷನ್ ಸರ್ದಾರ್ ಸ್ವಾಮೀಜಿನೇ ಕೊಡ್ತಾರೆ. ಸ್ವಾಮೀಜಿಗಳ ಇಲ್ಲಿ ತನಕ ಪ್ರಮೋದ್ ಮುತಾಲಿಕ್ ಅವ್ರ ಮಾತನ್ನು ನೀವು ಕೇಳಿದ್ರಿ, ಏನು ಅನ್ನಿಸ್ತಾ ಇದೆ? ಒಬ್ಬರಾದರೂ ಸಿಕ್ಕಿದ್ರು ನನಗೆ ಬೆಂಬಲಕ್ಕೆ ಅಂತ ಅನಿಸ್ತಾ ಇದೆಯಾ? ಈ ರಾಜ್ಯದಲ್ಲಿ ಬಹುದೊಡ್ಡ ಒಬ್ಬ ಸಂಘಟಕರು ಅವರು ಪ್ರಮೋದ್ ಮುತಾಲಿಕ್ ಜಿ ಅವರು. ಬಹುಶಃ ಅವ್ರ ಬಾಯಿಂದಲೇ ತಾವು ಕೇಳಿದ್ರಿ ಸ್ವಾಮೀಜಿಯ ಬಗ್ಗೆ, ಅವರ ವ್ಯಕ್ತಿಯ ಬಗ್ಗೆ, ಅವ್ರು ಹೇಗೆ ಏನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ತಾವು ಅವ್ರ ಬಾಯಿಂದಲೇ ತಾವು ಕೇಳಿದ್ರಿ ಅಲ್ವಾ? ಹೀಗೆ ಇನ್ನೂ ಬೇಕಾದರೆ ಬೇರೆ ಬೇರೆ ತಾವು ಎಲ್ಲೇ ಹೋಗಿ ಏನು ಆ ಹೆಣ್ಮಗಳು ಆ ನಗರದಲ್ಲಿ ಏನು ವಾಸ ಮಾಡ್ತಾ ಇದ್ದಾಳೆ ಅಲ್ಲೂ ಕೂಡ ಹೋಗಿ ನೀವು ನೇರವಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿ. ಬಹುಶಃ ನನ್ನ ನಿಜವಾಗ್ಲೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಅದಕ್ಕೆ ನಾನು ತಲೆ ಬಾಗ್ತೇನೆ. ಆದರೆ ನನಗೆ ಇದು ಬಹಳ ವ್ಯವಸ್ಥಿತವಾಗಿ
ಯಾಕಂತ ಹೇಳಿದ್ರೆ ಈ ಸ್ವಾಮೀಜಿಗಳು ಮತಾಂತರವನ್ನು ತಡಿತಾ ಇದ್ದಾರೆ, ಈ ಸ್ವಾಮೀಜಿಗಳು ಈ ಸಮಾಜವನ್ನು ಕಟ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಇದನ್ನು ಹೇಗಾದರೂ ಮಾಡಿ ತುಳಿಬೇಕು, ಹೊಡಿಬೇಕು ಅನ್ನುವಂಥ ಒಂದು ಏನು ಷಡ್ಯಂತ್ರ ನಡೀತಾ ಇದೆ. ಕೆಲವರು ಕಾಣಲಾರ್ದಂತಹ ಕೈಗಳು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನನಗೆ ಕೂಡ ಅನಿಸ್ತಾ ಇದೆ. ಓಕೆ ಸ್ವಾಮೀಜಿಗಳೇ, ಮತ್ತಷ್ಟು ನಿಮ್ಮ ಜೊತೆ ಮಾತನಾಡ್ತೀನಿ. ಇನ್ನೂ ಅನೇಕರು ನಿಮ್ಮ ಪರಿಚಯದವರು ಕರೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆನಲ್ಲಿ ಮಾತನಾಡೋದಕ್ಕೆ, ನಿಮ್ಮ ವಿಚಾರವಾಗಿ ಹೇಳೋದಕ್ಕೆ ಕರೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಮುದಾಯದವರು ಕೂಡ ಕರೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ಕನ್ಕ್ಲೂಷನ್ಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇವತ್ತು ಈ ನೇರ ಪ್ರಸಾರದಲ್ಲಿಯೇ ಇತ್ಯರ್ಥವಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಒಂದು ಪುಟ್ಟ ಬ್ರೇಕ್ ನಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.